ನಮಸ್ಕಾರ. 12 ಆಗಸ್ಟ್ 2026ರಂದು ಸಂಭವಿಸಲಿರುವ ಸೂರ್ಯಗ್ರಹಣವು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದ ಜಾತಕದವರಿಗೆ ಅತ್ಯಂತ ಪ್ರಮುಖವಾದ ಜ್ಯೋತಿಷ್ಯ ಘಟನೆಯಾಗಿದೆ. ಈ ಸೂರ್ಯಗ್ರಹಣವು 12 ಆಗಸ್ಟ್ 2026ರಂದು ರಾತ್ರಿ 9 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 1:30ರವರೆಗೆ ಇರುತ್ತದೆ. ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಮತ್ತು ಇಲ್ಲಿ ಇದರ ಸೂತಕ ಕಾಲದ ನಿಯಮಗಳು ಅನ್ವಯಿಸುವುದಿಲ್ಲವಾದರೂ ಬ್ರಹ್ಮಾಂಡದಲ್ಲಿ ಬದಲಾಗುವ ಗ್ರಹಗಳ ಶಕ್ತಿಯ ಕಾಸ್ಮಿಕ್ ಮತ್ತು ಮಾನಸಿಕ ಪ್ರಭಾವವು ಪ್ರತಿಯೊಂದು ರಾಶಿಯ ಮೇಲೂ ಕಡ್ಡಾಯವಾಗಿ ಬೀಳುತ್ತದೆ. ಕನ್ಯಾ ರಾಶಿಯ ಮೇಲೆ ಇದರ ಪ್ರಭಾವವು ವಿಶೇಷವಾಗಿ ಆಳವಾದ ಮತ್ತು ಪರಿವರ್ತನಾಕಾರಿಯಾಗಲಿದೆ. ಕನ್ಯಾ ರಾಶಿಯವರಿಗೆ ಈ ಗ್ರಹಣವು ನಿಮ್ಮ 11ನೇ ಮನೆಯಲ್ಲಿ ಸಂಭವಿಸುತ್ತಿದೆ. ಜ್ಯೋತಿಷ್ಯದಲ್ಲಿ ಏಕಾದಶ 11ನೇ ಭಾವವನ್ನು ಲಾಭ, ನಿಮ್ಮ ದೊಡ್ಡ ಸಾಮಾಜಿಕ ಜಾಲಬಂಧ, ಸೋಷಿಯಲ್ ನೆಟ್ವರ್ಕ್ ಮತ್ತು ಮುಖ್ಯವಾಗಿ ಇಷ್ಟಾರ್ಥ ಸಿದ್ಧಿಯ ಮನೆ ಎಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ನಿಮ್ಮ 11ನೇ ಮನೆಯಲ್ಲಿ ಅತ್ಯಂತ ಶಕ್ತಿಯುತವಾದ ಗ್ರಹಗಳ ಸಂಗಮವು ರೂಪುಗೊಳ್ಳುತ್ತಿದೆ. ಅಲ್ಲಿ 4 ಗ್ರಹಗಳು ಒಟ್ಟಿಗೆ ವಿರಾಜಮಾನವಾಗಿದೆ. ಮೊದಲನೆಯದಾಗಿ ಸೂರ್ಯ, ಇವನು ನಿಮ್ಮ 12ನೇ ಮನೆಯ ಅಧಿಪತಿ, ಅಂದರೆ ನಿಮ್ಮ ಖರ್ಚುಗಳು ಮತ್ತು ವಿದೇಶಿ ವ್ಯವಹಾರಗಳ ನಿಯಂತ್ರಕ. ಎರಡನೆಯದಾಗಿ ಚಂದ್ರ, ಇವನು ಸ್ವತಃ 11ನೇ ಮನೆಯ ಅಧಿಪತಿಯಾಗಿದ್ದಾನೆ. ಮೂರನೆಯದಾಗಿ ದೇವಗುರು ಬೃಹಸ್ಪತಿ, ಇವನು ನಿಮ್ಮ 7ನೇ ಮನೆಯ ಅಂದರೆ ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ಮತ್ತು ದಾಂಪತ್ಯದ ಅಧಿಪತಿ. ಮತ್ತು 4ನೆಯದಾಗಿ ನಿಮ್ಮ ಲಗ್ನಾಧಿಪತಿಯಾದ ಬುಧ, ಇವನು ನಿಮ್ಮ 1ನೇ ಮತ್ತು 10ನೇ ಮನೆಯನ್ನು ನಿಯಂತ್ರಿಸುತ್ತಾನೆ. ಈ ಇಡೀ ಗ್ರಹಗಳ ಜಮಾವಣೆ ಕರ್ಕಾಟಕ ರಾಶಿಯಲ್ಲಿ ನಡೆಯುತ್ತಿದೆ. ಇಲ್ಲಿ ತತ್ವಗಳ ಒಂದು ದೊಡ್ಡ ಘರ್ಷಣೆಯನ್ನು ಕಾಣಬಹುದು. ನಿಮ್ಮ ಕನ್ಯಾ ರಾಶಿಯು ಭೂತತ್ವದ ರಾಶಿಯಾಗಿದೆ. ಅದರ ದೊಡ್ಡ ಶಕ್ತಿ ನಿಮ್ಮ ತರ್ಕ, ಲಾಜಿಕ್, ಡೇಟಾ ಮತ್ತು ಸಿಸ್ಟಮ್ ಆಗಿದೆ. ಮತ್ತೊಂದೆಡೆ ಕರ್ಕ ರಾಶಿಯು ಜಲತತ್ವವಾಗಿದೆ. ಇದು ಭಾವನೆಗಳು ಮತ್ತು ಉಪಪ್ರಜ್ಞೆ, ಸಬ್ ಕಾನ್ಶಿಯಸ್ ಮನಸ್ಸಿನ ಸಂಕೇತವಾಗಿದೆ. ಇದರ ನೇರ ಅರ್ಥವೆಂದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ತಾರ್ಕಿಕ ಸಾಮರ್ಥ್ಯ ಮತ್ತು ನಿಮ್ಮ ಆಳವಾದ ಭಾವನೆಗಳ ನಡುವೆ ತೀವ್ರವಾದ ಹೋರಾಟ ನಡೆಯಲಿದೆ. ಈ ಮೊದಲು ನೀವು ಕೇವಲ ಡೇಟಾವನ್ನು ನೋಡಿ ತೆಗೆದುಕೊಳ್ಳುತ್ತಿದ್ದ ನಿರ್ಧಾರಗಳನ್ನು ಈಗ ನೀವು ಅಂತಃಪ್ರಜ್ಞೆ, ಇಂಟ್ಯೂಷನ್ ಮತ್ತು ನಿಮ್ಮ ಅಡಗಿರುವ ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೀರಿ. ಈ ಶಕ್ತಿಯು ಆರಂಭದಲ್ಲಿ ಸ್ವಲ್ಪ ಬ್ಲಾಕ್ ಆದಂತೆ ಅನಿಸಬಹುದು, ನಂತರ ಬಹಳ ವೇಗವಾಗಿ ಬಿಡುಗಡೆಯಾಗುತ್ತದೆ. ಈ ಗ್ರಹಣವು ಆಶ್ಲೇಷ ನಕ್ಷತ್ರದಲ್ಲಿ ಸಂಭವಿಸುತ್ತಿದೆ. ಅಲ್ಲಿ ಸೂರ್ಯ ಮತ್ತು ಚಂದ್ರರಿಬ್ಬರೂ ನೆಲೆಸಿದ್ದಾರೆ. ಆಶ್ಲೇಷ ನಕ್ಷತ್ರದ ಅಧಿಪತಿ ಸ್ವತಃ ನಿಮ್ಮ ಲಗ್ನಾಧಿಪತಿ ಬುಧನಾಗಿದ್ದಾನೆ. ಆಶ್ಲೇಷಾದ ಸಂಕೇತವು ಸರ್ಪವಾಗಿದೆ. ಇದು ಹಳೆಯ ಪೊರೆ ಕಳಚುವುದು, ಆಳವಾದ ರಹಸ್ಯಗಳು ಮತ್ತು ಭೇದಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಬ್ರಹ್ಮಾಂಡವು ಈ ಸಮಯದಲ್ಲಿ ನಿಮ್ಮ ಹಳೆಯ ಗುರುತನ್ನು ತೊಡೆದುಹಾಕಲು ನಿಮ್ಮನ್ನು ಒತ್ತಾಯಿಸುತ್ತಿದೆ. ಹಾವು ತನ್ನ ಹಳೆಯ ಪೊರೆಯನ್ನು ಕಳಚುವ ಪ್ರಕ್ರಿಯೆಯು ಹೇಗೆ ನೋವಿನಿಂದ ಕೂಡಿರುತ್ತದೆಯೋ ಅಂತೆಯೇ ನೀವು ಸಹ ನಿಮ್ಮ ಅತಿಯಾದ ಭಾವುಕ ಮತ್ತು ಹಳೆಯ ಗುರುತನ್ನು ಕೊನೆಗೊಳಿಸಬೇಕಾಗುತ್ತದೆ. ಇದು ನಿಮ್ಮ ವಿಷಕಾರಿ ಟಾಕ್ಸಿಕ್ ಅಭ್ಯಾಸಗಳು, ಕೆಟ್ಟ ಹೂಡಿಕೆಗಳು ಮತ್ತು ಕೇವಲ ನಿಮ್ಮ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿದ್ದ ಜನರನ್ನು ನಿಮ್ಮ ಜೀವನದಿಂದ ಹೊರಹಾಕುವ ಸಮಯವಾಗಿದೆ. ಹಿಂದೆ ನೀವು ಸಹಾಯ ಮಾಡಿದ ಜನರೊಳಗೆ ನಿಮ್ಮ ಬಗ್ಗೆ ಯಾವುದೇ ಕೃತಜ್ಞತೆ ಇಲ್ಲ ಎಂಬುದನ್ನು ಮಾನಸಿಕವಾಗಿ ನೀವು ಬಹಳ ಆಳವಾಗಿ ಅರಿತುಕೊಳ್ಳುವಿರಿ. ಕನ್ಯಾ ರಾಶಿಯ ಸ್ವಭಾವವು ಈ ನೋವನ್ನು ಹೇಳಿಕೊಳ್ಳುವ ಅಥವಾ ವ್ಯಕ್ತಪಡಿಸುವಂತದ್ದಲ್ಲ. ನೀವು ಅದನ್ನು ನಿಮ್ಮೊಳಗೆಯೇ ಅದುಮಿಟ್ಟುಕೊಳ್ಳುತ್ತೀರಿ. ಇದುವೇ ಆಶ್ಲೇಷಾದ ಅದುಮಲ್ಪಟ್ಟ ಪ್ರಭಾವವಾಗಿದೆ. ಇದರಿಂದಾಗಿ ನೀವು ತೀವ್ರ ಮಾನಸಿಕ ಆಯಾಸವನ್ನು ಅನುಭವಿಸಬಹುದು. ಆದರೆ ಈ ಪ್ರಕ್ರಿಯೆಯು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ. ಈ ಹಳೆಯ ಗುರುತು ಕೊನೆಗೊಂಡ ನಂತರ ನಿಮ್ಮ ಹೊಸ ಕಾರ್ಪೊರೇಟ್ ಮತ್ತು ಸಾಮಾಜಿಕ ಗುರುತು ರೂಪುಗೊಳ್ಳುತ್ತದೆ. ಅದು ಅತ್ಯಂತ ಪ್ರಬುದ್ಧ ಮತ್ತು ಶಕ್ತಿಯುತವಾಗಿರುತ್ತದೆ. ನಿಮ್ಮ ಟಾರ್ಚ್ನಲ್ಲಿ 12ನೇ ಮನೆಯ ಅಧಿಪತಿ ನಿಮ್ಮ ಚಾರ್ಟ್ನಲ್ಲಿ 12ನೇ ಮನೆಯ ಅಧಿಪತಿ ಸೂರ್ಯನು 11ನೇ ಮನೆಯ ಅಧಿಪತಿಯಾದ ಚಂದ್ರನಿಗೆ ಆಶ್ಲೇಷಾದಂತಹ ನಿಗೂಢ ನಕ್ಷತ್ರದಲ್ಲಿ ಗ್ರಹಣ ಹಿಡಿಯುತ್ತಿದ್ದಾನೆ. ಇದು ನಿಮ್ಮ ಜೀವನದ ಅತಿದೊಡ್ಡ ಬ್ಲೈಂಡ್ ಸ್ಪಾಟ್ ಆಗಿದೆ. ನೀವು ಯಾವ ವ್ಯಕ್ತಿ ಅಥವಾ ಸ್ಥಳದಲ್ಲಿ ನಿಮ್ಮನ್ನು ಹೆಚ್ಚು ಸುರಕ್ಷಿತವೆಂದು ಭಾವಿಸುತ್ತೀರೋ ಅಲ್ಲಿಂದಲೇ ಸವಾಲು ಎದುರಾಗಬಹುದು. ನಿಮ್ಮ ಅತ್ಯಂತ ಆಪ್ತ ವೃತ್ತಿಪರ ಅಥವಾ ಸಾಮಾಜಿಕ ಜಾಲಬಂಧದಲ್ಲಿ ನೀವು ನಿಮ್ಮ ಮಾರ್ಗದರ್ಶನ ಅಥವಾ ಹಿತೈಷಿ ಎಂದು ಭಾವಿಸುವ ವ್ಯಕ್ತಿಯೇ ನಿಮ್ಮೊಂದಿಗೆ ಡಬಲ್ ಗೇಮ್ ಮಾಡುತ್ತಿರಬಹುದು. ಆ ವ್ಯಕ್ತಿಯು ಸಿಹಿ ಮಾತುಗಳನ್ನಾಡಿ ನಿಮ್ಮ ಐಡಿಯಾಗಳು, ಡೇಟಾ ಅಥವಾ ಕ್ಲೈಂಟ್ಗಳನ್ನು ಕದಿಯಲು ಪ್ರಯತ್ನಿಸಬಹುದು. ನಿಮಗೆ ಯಾವುದಾದರೂ ಆಕರ್ಷಕ ಪ್ರಸ್ತಾಪದ ಆಮಿಷ ಒಡ್ಡಿ
ತಪ್ಪಾದ ಕಾನೂನು ಷರತ್ತುಗಳಲ್ಲಿ ಸಿಕ್ಕಿ ಹಾಕಿಸುವ ಸಾಧ್ಯತೆ ಇದೆ. ಆದ್ದರಿಂದ ಮುಂದಿನ 45 ದಿನಗಳವರೆಗೆ ಯಾವುದೇ ಹೊಸ ಮತ್ತು ದೊಡ್ಡ ಹೂಡಿಕೆ ಪ್ರಸ್ತಾಪದ ಪ್ರತಿಯೊಂದು ಸಾಲನ್ನು ನೀವೇ ಖುದ್ದಾಗಿ ಓದಿ ಅರ್ಥ ಮಾಡಿಕೊಳ್ಳುವವರೆಗೆ ಸಹಿ ಮಾಡಬೇಡಿ. ಹಣಕಾಸು ಮತ್ತು ದುಡ್ಡಿನ ಪರಿಸ್ಥಿತಿಯನ್ನು ಗಮನಿಸಿದರೆ ಆಗಸ್ಟ್ 12ರಿಂದ ಸೆಪ್ಟೆಂಬರ್ ಮಧ್ಯದವರೆಗಿನ ಸಮಯವು ಬಹಳ ಮುಖ್ಯವಾಗಿದೆ. 11ನೇ ಮನೆಯು ನೇರವಾಗಿ ನಿಮ್ಮ ಆದಾಯಕ್ಕೆ ಸಂಬಂಧಿಸಿದೆ. ಈ ಸಮಯದಲ್ಲಿ ನಿಮಗೆ ವಿದೇಶಿ ಪ್ರಾಜೆಕ್ಟ್ಗಳು ಅಥವಾ ದೂರದಲ್ಲಿರುವ ಕ್ಲೈಂಟ್ಗಳಿಂದ ದೊಡ್ಡ ಆಫರ್ಗಳು ಬರಬಹುದು. ನಿಮ್ಮ ನಗದು ಹರಿವಿನಲ್ಲಿ ತ್ವರಿತ ಏರಿಕೆ ಕಂಡು ಬರಬಹುದು. ಆದರೆ ಹಣ ಎಷ್ಟು ವೇಗವಾಗಿ ಬರುತ್ತದೆಯೋ ಅಷ್ಟೇ ವೇಗವಾಗಿ ಖರ್ಚುಗಳು ಸಹ ಎದುರಾಗುತ್ತವೆ. ಕೆಲವು ಅನಿರೀಕ್ಷಿತ ಖರ್ಚುಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು. ಆಶ್ಲೇಷ ನಕ್ಷತ್ರದ ವಾಮವೇದ ಮಖ ನಕ್ಷತ್ರದ ಮೇಲೆ ಬೀಳುತ್ತಿದೆ. ಅಲ್ಲಿ ಈ ಸಮಯದಲ್ಲಿ ಕೇತು ಸಂಚರಿಸುತ್ತಿದ್ದಾನೆ. 12ನೇ ಮನೆಯ ಕೇತು ಇದ್ದಕ್ಕಿದ್ದಂತೆ ಅಗೋಚರ ಅಡೆತಡೆಗಳನ್ನು ಅನ್ಸೀನ್ ಬ್ಲಾಕೇಜಸ್ ಸೃಷ್ಟಿಸುತ್ತಾನೆ. ನಿಮ್ಮ ಲಿಕ್ವಿಡ್ ಕ್ಯಾಶ್ ಎಲ್ಲೋ ಸಿಕ್ಕಿ ಹಾಕಿಕೊಂಡಂತೆ ನಿಮಗೆ ಅನಿಸಬಹುದು, ಅಥವಾ ನಿಮಗೆ ಸಹಾಯ ಮಾಡಲು ಬಯಸುವ ಜನರ ಅಂತಿಮ ಪಾವತಿಯು ನಿಮ್ಮನ್ನು ತಲುಪದೇ ಇರಬಹುದು. ಆದರೆ ನಿಮ್ಮ ಹಳೆಯ ಸಿಕ್ಕಿ ಹಾಕಿಕೊಂಡಿರುವ ಹಣ ಮರಳಿ ಬರುವ, ರಿಕವರ್ ಆಗುವ ಸಂಪೂರ್ಣ ಸಾಧ್ಯತೆ ಇದೆ ಎಂಬುದಕ್ಕೆ ಇದು ಗ್ರಹಗಳ ಸ್ಪಷ್ಟ ಸೂಚನೆಯಾಗಿದೆ. ಹಳೆಯ ಹೂಡಿಕೆಗಳು ಅಥವಾ ಪೂರ್ವಜರ ಆಸ್ತಿಯಿಂದಲೂ ನೀವು ದೊಡ್ಡ ಲಾಭವನ್ನು ಪಡೆಯಬಹುದು. ವರ್ಷಗಳ ಹಿಂದೆ ಮಾಡಿದ ಭೂಮಿಯ ಹೂಡಿಕೆಯು ಈಗ ನಿಮಗೆ ಲಾಭವನ್ನು ನೀಡುತ್ತದೆ. ಇದರ ಜೊತೆಗೆ ಈ ಗ್ರಹಣವು ನಿಮ್ಮ ಪ್ರಸ್ತುತ ಆದಾಯದ ಜೊತೆಗೆ ಸಂಪೂರ್ಣವಾಗಿ ಹೊಸ ಸಮಾನಾಂತರ ಆದಾಯದ ಮೂಲವನ್ನು, ಪ್ಯಾರಲಲ್ ಸೋರ್ಸ್ ಆಫ್ ಇನ್ಕಮ್ ಅನ್ನು ಸೃಷ್ಟಿಸಬಹುದು. ವೃತ್ತಿ ಮತ್ತು ವ್ಯವಹಾರದ ವಿಚಾರದಲ್ಲಿ ಆಗಸ್ಟ್ನ ಕೊನೆಯ ವಾರವು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ನಿಮ್ಮ 10ನೇ ಮನೆಯ ಅಧಿಪತಿ ಬುಧ 11ನೇ ಮನೆಯಲ್ಲಿದ್ದಾನೆ. ಇದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಅದ್ಭುತ ಅಧಿಕಾರ ಮತ್ತು ಬಡ್ತಿ ಒದಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆಶ್ಲೇಷ ನಕ್ಷತ್ರದ ದಕ್ಷಿಣ ವೇದ ಧನಿಷ್ಠ ನಕ್ಷತ್ರದ ಮೇಲಿದೆ ಮತ್ತು ಧನಿಷ್ಠಾದ ಅಧಿಪತಿ ಮಂಗಳ ನಿಮ್ಮ 10ನೇ ಮನೆಯಲ್ಲಿ ಕುಳಿತಿದ್ದಾನೆ. ಇದರರ್ಥ ಮ್ಯಾನೇಜ್ಮೆಂಟ್ ಅಥವಾ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ಹೆಚ್ಚುವರಿ ಅಧಿಕಾರ ಮತ್ತು ಭಾರೀ ಕೆಲಸದ ಹೊರೆಯನ್ನು ವರ್ಕ್ ಲೋಡ್ ನೀಡಲಿದ್ದಾರೆ. ಮಂಗಳ ಯಾವಾಗಲೂ ಆಕ್ಷನ್ ಅನ್ನು ಬಯಸುತ್ತಾನೆ. ಕೇವಲ ಪ್ಲಾನಿಂಗ್ ಮಾಡುವುದರಿಂದ ಕೆಲಸ ಆಗುವುದಿಲ್ಲ. ಈ ಸಮಯವು ನಿಮ್ಮಿಂದ ಹೆಚ್ಚಿನ ದೈಹಿಕ ಶ್ರಮವನ್ನು, ಫಿಸಿಕಲ್ ಎಫರ್ಟ್ ಬೇಡುತ್ತಿದೆ. ಇದರೊಂದಿಗೆ ಸೂರ್ಯ ನಕ್ಷತ್ರದ ಲತಾವೇದ ಪೂರ್ವಾಷಾಢ ನಕ್ಷತ್ರದ ಮೇಲಿದೆ. ಅದರ ಅಧಿಪತಿ ಶುಕ್ರ ನಿಮ್ಮ ಲಗ್ನದಲ್ಲಿ ಕುಳಿತಿದ್ದಾನೆ. ಇದು ನಿಮ್ಮ ಚಾರ್ಟ್ನ ಅತ್ಯಂತ ದುರ್ಬಲ ಕೊಂಡಿಯಾಗಿ ಪರಿಣಮಿಸಬಹುದು. ನಿಮ್ಮ ಮೇಲೆ ಕೆಲಸದ ಹೊರೆ ಹೆಚ್ಚಾದಾಗ ನಿಮ್ಮೊಳಗೆ ನೆಪಗಳನ್ನು ಹೇಳುವ ಅಥವಾ ದೂರು ನೀಡುವ, ಕಂಪ್ಲೇಂಟ್ ಮಾಡುವ ಪ್ರವೃತ್ತಿ ಬರಬಹುದು. ಈ ಸಮಯದಲ್ಲಿ ದೂರುಗಳನ್ನು ಹೇಳಲೇಬೇಡಿ ಎಂಬುದು ನನ್ನ ಸ್ಪಷ್ಟ ಸಲಹೆ. ಮೌನವೇ ಈ ಸಮಯದಲ್ಲಿ ನಿಮ್ಮ ಅತ್ಯುತ್ತಮ ತಂತ್ರವಾಗಿದೆ. ನೀವು ನೆಪಗಳನ್ನು ನೀಡಿದರೆ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಬೆಂಬಲಿಸುವುದನ್ನು ನಿಲ್ಲಿಸುತ್ತಾರೆ. ಆಫೀಸ್ ರಾಜಕೀಯ ಕೂಡ ಈ ಸಮಯದಲ್ಲಿ ಉತ್ತುಂಗದಲ್ಲಿರುತ್ತದೆ. ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ವಿರುದ್ಧ ರಹಸ್ಯ ತಂತ್ರಗಳನ್ನು ರೂಪಿಸಬಹುದು. ಆದ್ದರಿಂದ ನಿಮ್ಮ ಮುಂದಿನ ನಡೆಯನ್ನು ಸಂಪೂರ್ಣವಾಗಿ ಗುಪ್ತವಾಗಿ ನಿಮ್ಮ ಸಾಮಾಜಿಕ ಜಾಲಬಂಧ, ಸೋಷಿಯಲ್ ನೆಟ್ವರ್ಕ್ ಮತ್ತು ಸ್ನೇಹಿತರ ವಲಯಕ್ಕೆ, ಫ್ರೆಂಡ್ ಸರ್ಕಲ್, ಈ 80ರಿಂದ 90 ದಿನಗಳ ಸಮಯ ಬಹಳ ನಿರ್ಣಾಯಕವಾಗಿದೆ. ಬ್ರಹ್ಮಾಂಡವು ನಿಮ್ಮ ಹಳೆಯ ಕೆಲಸದ ವಿಧಾನಗಳನ್ನು ಮರುಮೌಲ್ಯಮಾಪನ, ಎವ್ಯಾಲ್ಯೂಯೇಟ್ ಮಾಡಲು ನಿಮ್ಮನ್ನು ಒತ್ತಾಯಿಸುತ್ತದೆ. ಆಟೋ ಪೈಲಟ್ ಮೋಡ್ನಲ್ಲಿ ನೀವು ನಡೆಸುತ್ತಿದ್ದ ನಿಮ್ಮ ದಿನಚರಿಗಳನ್ನು ಈಗ ನೀವು ಆಡಿಟ್ ಮಾಡಬೇಕಾಗುತ್ತದೆ. ನಿಮ್ಮ ಸಾಮಾಜಿಕ ವಲಯದಲ್ಲಿ ಕೆಲವು ತಪ್ಪು ಗ್ರಹಿಕೆಗಳು ಉಂಟಾಗಬಹುದು. ಆದ್ದರಿಂದ ಬಹಳ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇಲ್ಲಿ ಅಕ್ಟೋಬರ್ 4ರ ದಿನಾಂಕ ಬಹಳ ಮುಖ್ಯವಾಗಿದೆ. ಗ್ರಹಣವು ಆಗಸ್ಟ್ 12ರಂದು ಇದ್ದರೂ ಅದರ ಅತಿದೊಡ್ಡ ಫಲಿತಾಂಶಗಳು ಮತ್ತು ಹೊಸ ಅವಕಾಶಗಳು ಅಕ್ಟೋಬರ್ 4ರ ನಂತರ ಸಂಪೂರ್ಣವಾಗಿ ಸಕ್ರಿಯಗೊಳ್ಳುತ್ತವೆ. ಆದ್ದರಿಂದ ಸರಿಯಾದ ಸಮಯಕ್ಕಾಗಿ ಕಾಯಿರಿ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ನಿಮ್ಮ 7ನೇ ಮನೆ ಬಹಳ ಸಕ್ರಿಯವಾಗಿರುತ್ತದೆ. ನಿಮ್ಮ 7ನೇ ಮನೆ ಅಧಿಪತಿಯಾದ ಗುರು 11ನೇ ಮನೆಯಲ್ಲಿ ಗ್ರಹಣದ ಪ್ರಭಾವದಿಂದಾಗಿ ಮತ್ತು 7ನೇ ಮನೆಯಲ್ಲಿ ವಕ್ರ ಶನಿಯು ಕುಳಿತಿದ್ದಾನೆ. ಆಶ್ಲೇಷದ ಸಮ್ಮುಖ ವೇದ ಅನುರಾಧ ನಕ್ಷತ್ರದ ಮೇಲಿದೆ. ಅದರ ಅಧಿಪತಿಯಾದ ಶನಿ ನಿಮ್ಮ 7ನೇ ಮನೆಯಲ್ಲಿದ್ದಾನೆ. ಈ ಸ್ಥಿತಿಯು ನಿಮ್ಮ ದಾಂಪತ್ಯ ಜೀವನ ಮತ್ತು ವ್ಯಾಪಾರ ಪಾಲುದಾರಿಕೆಗಳಿಗೆ ಒಂದು ದೊಡ್ಡ ಪರೀಕ್ಷೆಯಾಗಿದೆ. ಆರಂಭದಲ್ಲಿ ಸಂವಹನ ಕೊರತೆಗಳು ಹೆಚ್ಚಾಗಬಹುದು. ವರ್ಷಗಳಿಂದ ಅಡಗಿದ್ದ ವಿಷಯಗಳು ಇದ್ದಕ್ಕಿದ್ದಂತೆ ಹೊರಬರಬಹುದು. ದುರ್ಬಲವಾಗಿದ್ದ ಪಾಲುದಾರಿಕೆಗಳು ಮುರಿದು ಬೀಳಬಹುದು. ಆದರೆ ನೀವು ನಿಮ್ಮ ಈಗೋ, ಅಹಮ್ಮನ್ನು ಬದಗಿಟ್ಟು ಸಂಪೂರ್ಣ ಪಾರದರ್ಶಕತೆಯೊಂದಿಗೆ ಮಾತನಾಡಿದರೆ ನಿಮ್ಮ ಬಾಂಧವ್ಯವು ತುಂಬಾ ಬಲಗೊಳ್ಳುತ್ತದೆ. ಸಿಂಗಲ್ ಆಗಿರುವವರಿಗೆ ಈ ಸಮಯವು ಇಷ್ಟಪಟ್ಟ ಜೀವನ ಸಂಗಾತಿಯನ್ನು ಭೇಟಿಯಾಗುವ ಸಾಧ್ಯತೆಯನ್ನು ಸೃಷ್ಟಿಸುತ್ತಿದೆ. ಕೌಟುಂಬಿಕ ಮಟ್ಟದಲ್ಲಿ ಸ್ಥಗಿತಗೊಂಡಿದ್ದ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಮತ್ತು ಸಂಬಂಧಗಳಲ್ಲಿ ಆತ್ಮೀಯತೆ ಮರಳುತ್ತದೆ. 11ನೇ ಮನೆಯಲ್ಲಿ ಕುಳಿತಿರುವ
ಗುರುವಿನ ದೃಷ್ಟಿಯು ನಿಮ್ಮ ಶಿಕ್ಷಣದ ಮನೆಯ ಮೇಲೆ ಅತ್ಯಂತ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಬಾಗಿಲು ತೆರೆಯಬಹುದು. ಮಹಿಳೆಯರಿಗೆ ಈ ಸಮಯವು ಭಾವನಾತ್ಮಕ ಗುಣಮುಖವನ್ನು ಎಮೋಷನಲ್ ಹೀಲಿಂಗ್ ಅನ್ನು ತರುತ್ತಿದೆ. ನಿಮ್ಮ ನಿರ್ಧಾರಗಳಿಗೆ ಕುಟುಂಬದಲ್ಲಿ ಗೌರವ ಸಿಗಲಿದೆ. ನಿವೃತ್ತರಾದವರಿಗೆ ಸಿಲುಕಿಕೊಂಡಿದ್ದ ನಿಧಿಗಳು ಬಿಡುಗಡೆಯಾಗುವ ಸಮಯವೇ ಮತ್ತು ಕಾನೂನು ವಿಷಯಗಳಲ್ಲಿ ಯಶಸ್ಸು ಸಿಗಬಹುದು. ಆರೋಗ್ಯದ ದೃಷ್ಟಿಯಿಂದ ಮಾನಸಿಕ ಆಯಾಸವು ನಿಮ್ಮನ್ನು ದುರ್ಬಲಗೊಳಿಸಬಹುದು. ಆದ್ದರಿಂದ ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಫಿಟ್ನೆಸ್ ಮೇಲೆ ಗಮನ ಹರಿಸಿ ಮತ್ತು ವಾಹನ ಚಾಲನೆ ಮಾಡುವಾಗ ಸಂಪೂರ್ಣ ಎಚ್ಚರಿಕೆ ವಹಿಸಿ. ಜ್ಯೋತಿಷ್ಯದಲ್ಲಿ ಕರ್ಮ ಆಧಾರಿತ ಪರಿಹಾರಗಳು ಗ್ರಹಗಳ ಋಣಾತ್ಮಕ ಶಕ್ತಿಯನ್ನು ಸಮತೋಲನಗೊಳಿಸುತ್ತವೆ. ಆಗಸ್ಟ್ 12ರಂದು 11ನೇ ಮನೆ ಮತ್ತು ಗುರುವಿನ ಶಕ್ತಿಗೆ ಸರಿಯಾದ ನಿರ್ದೇಶನ ನೀಡಲು ಅಗತ್ಯ ಇರುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡಿ. ಅವರ ಪುಸ್ತಕಗಳು ಅಥವಾ ಶುಲ್ಕವನ್ನು ವ್ಯವಸ್ಥೆ ಮಾಡಿ, ಆದರೆ ಇದನ್ನು ಸಂಪೂರ್ಣವಾಗಿ ಗುಪ್ತವಾಗಿಡಿ. 2ನೇ ಪರಿಹಾರ 12ನೇ ಮನೆಯ ಕೇತು ಮತ್ತು ಮಂಗಳನ ಶಕ್ತಿಗಾಗಿದೆ. ಈ ದಿನ ಯಾವುದಾದರೂ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಮತ್ತು ಪ್ರಸಾದ ಹಂಚಿ. ಸಂಪೂರ್ಣ ಶ್ರದ್ಧೆಯಿಂದ ಹನುಮಾನ್ ಚಾಲೀಸಾ ಅಥವಾ ಹನುಮಾನ್ ಬಾಹುಕ ಪಠಿಸಿ. ಇದರಿಂದ ಸ್ಥಗಿತಗೊಂಡಿದ್ದ ಹಣಕಾಸಿನ ಮಾರ್ಗಗಳು ತೆರೆಯುತ್ತವೆ. 3ನೇ ಪರಿಹಾರ ನಿಮ್ಮ ಲಗ್ನ ಮತ್ತು ಶುಕ್ರನನ್ನು ಬಲಪಡಿಸಲು ಆಗಸ್ಟ್ 12ರಂದು ನಿಮ್ಮ ಸ್ವಂತ ಕೈಗಳಿಂದ ಕನಿಷ್ಠ 10 ಹಸುಗಳಿಗೆ ಹಸಿರು ಮೇವನ್ನು ತಿನ್ನಿಸಿ. ಇದರಿಂದ ನಿಮ್ಮ ಲಗ್ನಾಧಿಪತಿ ಬುಧನಿಗೂ ಬಲ ಸಿಗುತ್ತದೆ. ರತ್ನಗಳ ಬಗ್ಗೆ ಹೇಳುವುದಾದರೆ, ಸಾಮರ್ಥ್ಯವಿದ್ದರೆ ಬುಧನಿಗಾಗಿ ಪಚ್ಚೆ ಎಮರಾಲ್ಡ್ ಮತ್ತು ಗುರುಗಾಗಿ ಪುಷ್ಯರಾಗವನ್ನು ಧರಿಸಬಹುದು. ಆದರೆ ನೆನಪಿರಲಿ, ಕರ್ಮದ ಪರಿಹಾರಗಳು ರತ್ನಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತವೆ. ರುದ್ರಾಕ್ಷಿಯನ್ನು ಧರಿಸುವುದು ಮತ್ತು ಆದಿತ್ಯ ಹೃದಯ ಸ್ತೋತ್ರದ ಪಠಣವು ನಿಮ್ಮ ಮಾನಸಿಕ ಸ್ಪಷ್ಟತೆಯನ್ನು ಕಾಪಾಡುತ್ತದೆ. ಈ ಸಂಪೂರ್ಣ ಅವಧಿಗೆ ನಿಮ್ಮ ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿಯಾಗಿರುತ್ತದೆ. ಅದೃಷ್ಟದ ಸಂಖ್ಯೆ 5. ದಿನ ಬುಧವಾರ ಮತ್ತು ದಿಕ್ಕು ಉತ್ತರವಾಗಿರುತ್ತದೆ. ಕನ್ಯಾ ರಾಶಿಯವರೇ, ಜ್ಯೋತಿಷ್ಯವು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. ಬೇರೆ ಯಾವುದೇ ರಾಶಿಯಲ್ಲಿ ಇಲ್ಲದ ವಿಶ್ಲೇಷಣಾತ್ಮಕ ಶಕ್ತಿ, ಅನಾಲಿಟಿಕಲ್ ಪವರ್ ನಿಮ್ಮೊಳಗಿದೆ. ನಿಮ್ಮ ಭಯ ಮತ್ತು ಅತಿಯಾದ ಆಲೋಚನೆಯನ್ನು, ಓವರ್ ಥಿಂಕಿಂಗ್ ಅನ್ನು ಬಿಡಿ ಮತ್ತು ಈ ಸಮಯವನ್ನು ಧೈರ್ಯವಾಗಿ ಎದುರಿಸಿ. ಬ್ರಹ್ಮಾಂಡದ ಈ ಬದಲಾವಣೆಯು ನಿಮ್ಮಿಂದ ಕಠಿಣ ಪರಿಶ್ರಮವನ್ನು ಬೇಡುತ್ತಿದೆ. ಸಂಪೂರ್ಣ ಸ್ಪಷ್ಟತೆಯನ್ನು ಹೊಂದಿರಿ ಮತ್ತು ನಿಮ್ಮ ಕರ್ಮ ಮಾರ್ಗದಲ್ಲಿ ಮುನ್ನಡೆಯಿರಿ. ನಿಮ್ಮ ಬಗ್ಗೆ ತುಂಬಾ ಕಾಳಜಿ ವಹಿಸಿ. ನಮಸ್ಕಾರ.